ನೋಡಿ, ನಿಮಗೆ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ ಗೊಬ್ಬರದ ಮೂಟೆಯಲ್ಲಿ. ಏನಪ್ಪಾ ಅಂದ್ರೆ, ಈಗ ಇಲ್ಲಿರೋದು ಎರಡು ಒಂದೇ ಗೊಬ್ಬರ. ಯಾವ್ದಪ್ಪ ಅಂದ್ರೆ ಇದು 15 ಸುಫಲ, ಇದು 15 ಸುಫಲನೆ, ಎರಡು ಸೇಮು. ಗೊಬ್ಬರ ಇರೋದು ಇದ್ರಲ್ಲಿ ಏನೇನು ಕಂಟೆಂಟ್ ಇದೆ ಎಲ್ಲ ಕಂಟೆಂಟು ಸೇಮೇ ಇದೆ. ಬಟ್ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ನೋಡಿ, ಈ ಕಂಪ್ನಿ ಬಂದು RCF ಅಂತ, ಮತ್ತೆ ಇನ್ನೊಂದು ಕಂಪ್ನಿ ಇದೆಯಲ್ಲ ಇದು ಬಂದು ಗ್ರೋಮರ್ ಅಂತ. ಎರಡು ಕಂಪ್ನಿ ಮಾತ್ರ ಡಿಫ್ರೆನ್ಸ್. ಮತ್ತೆ ಒಳಗಡೆ ಕ್ವಾಲಿಟಿನೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಈ ಗ್ರೋಮರ್ ಅನ್ನೋ ಕಂಪ್ನಿದು ಗೊಬ್ಬರ ಅಷ್ಟು ನೀಟಾಗಿ ಏನು ಅನಿಸ್ಲಿಲ್ಲ ನಮಗೆ. ಇದು ಬಂದು ವೈಟ್ ಕಾಳು, ಮತ್ತೆ ಈ RCF ಅನ್ನೋದು ಬ್ರೌನ್ ಕಾಳು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಏನೋ ಅಂತ. ಈ ತರ ಇದೆ. ಇವೆರಡು ಒಂದೇ 15 ಬಟ್ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಇದಕ್ಕೂ ಕಲರ್ ಮತ್ತೆ ಚೇಂಜ್, ಮತ್ತೆ ಕ್ವಾಂಟಿಟಿನೂ ಮತ್ತೆ ಕ್ವಾಲಿಟಿನೂ ಕೂಡ ಸ್ವಲ್ಪ ಚೇಂಜ್ ನೋಡ್ಬೋದು. ಈಗ RCF ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮತ್ತೆ ಕಾಳು ಕೂಡ ಚೆನ್ನಾಗಿದೆ, ಹಾಕೋಕು ಕೂಡ ಚೆನ್ನಾಗುತ್ತೆ. ಮತ್ತೆ ಇದೇನಿದೆ ಗ್ರೋಮರ್ ಅನ್ನೋದು, ಇದೊಂದು ಸ್ವಲ್ಪ ಪುಡಿ ತರ ಇರುತ್ತೆ. ಆಮೇಲೆ ಕಾಳಕ್ಕೂ ಅಂತ ಏನು ಕಾಳ ಕ್ವಾಲಿಟಿ ಇರಲ್ಲ, ಯಾಕಂದ್ರೆ ಸ್ವಲ್ಪ ಗಾಳಿಲಿ ಇದೆಲ್ಲ ಆಯ್ತು ಅಂದ್ರೆ ಗಟ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ರೇಟ್ ಮಾತ್ರ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ, ಎರಡಕ್ಕೂ ಒಂದೇ ರೇಟ್, 2200 ಈ ಪ್ಯಾಕೆಟ್ ಮೇಲೆಲ್ಲ ಜಾಸ್ತಿ ರೇಟ್ ಬರ್ದಿರುತ್ತೆ. ಬಟ್ ಗೊಬ್ಬರದ ಅಂಗಡಿಯವರು ಎರಡಕ್ಕೂ ಒಂದೇ ಸೇಮ್ ರೇಟ್ ಅಂತ ಹೇಳ್ಬಿಟ್ಟು ಒಂದೇ ರೇಟ್ ಬಿಲ್ನ ಹಾಕ್ತಾರೆ. ನೀವು ಕೂಡ ಇದರಲ್ಲಿ ಯಾವ್ದು ಗೊಬ್ಬರನ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ಒಂದ್ ಸ್ವಲ್ಪ ನೋಡ್ಕೊಬಿಟ್ಟು ತಗೊಬನ್ನಿ. ಗೊಬ್ಬರ ಎಲ್ಲ ಒಂದೇ ಇರುತ್ತೆ, ಬಟ್ ಕಂಪ್ನಿಗಳು ಚೇಂಜ್ ಇರುತ್ತೆ, ಮತ್ತೆ ಕ್ವಾಲಿಟಿನೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಬಂದು ಈ ಸತಿ ಒಂದ್ ಸ್ವಲ್ಪ ಮಿಕ್ಸ್ ಅಲ್ಲಿ ಬಂದ್ಬಿಡ್ತು, ಗೊತ್ತಾಗ್ಲಿಲ್ಲ. ಯಾಕಂದ್ರೆ 15 ಅಂತ ಬರ್ದಿರುತ್ತಲ್ಲ ಅದು ಮಾತ್ರ ನೋಡ್ತಾ ಇದ್ವಿ. ಬಟ್ ಅಂದ್ರೆ ಕಂಪ್ನಿ RCF, ಗ್ರೋಮರು, ಫ್ಯಾಕ್ಟ್ ಅಂತ 3-4 ತರ ಕಂಪ್ನಿ ಉಂಟು. ಆ ತರ ಎಲ್ಲ ಇರುತ್ತೆ. ನಿಮಗೂ ಕೂಡ ಈ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ನ ಮಾಡಿ. ನಾವು ಬಂದು ಸೆಕೆಂಡ್ ರೌಂಡ್ ಗೊಬ್ಬರನ ಹಾಕ್ತಾ ಇದೀವಿ. ನೀವು ಬಂದು ಈಗ ಎಷ್ಟನೇ ರೌಂಡ್ ಗೊಬ್ಬರ ಹಾಕ್ತಾ ಇದೀರಾ, ಮತ್ತೆ ಯಾವ ಗೊಬ್ಬರನ ಹಾಕ್ತಾ ಇದೀರಾ ಅನ್ನೋದು ಕೂಡ ಕಮೆಂಟ್ ನ ಮಾಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಾವು ಗೊಬ್ಬರ ಹಾಕಕ್ಕೆ ಶುರು ಮಾಡಿದೀವಿ. ನೀವು ಈಗಾಗಲೇ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಿ ಗೊಬ್ಬರದಲ್ಲಿ ಯಾವ ತರ ಡಿಫ್ರೆನ್ಸ್ ಇರುತ್ತೆ, ಮತ್ತೆ ಯಾವ ತರ ಕ್ವಾಲಿಟಿ ಇರುತ್ತೆ ಎಲ್ಲ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಕಾಫಿ ತೋಟಕ್ಕೆ ಹಾಕಿದ್ಮೇಲೆ ಯಾವ ತರ ಕಾಣುತ್ತೆ ಏನು ಅನ್ನೋದು ಕೂಡ ನಿಮಗೆ ರಿಸಲ್ಟ್ ನ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ನಾವು ನಮ್ಮ ತೋಟದಲ್ಲಿ ಎಲ್ಲ ಸೈಡ್ ರೋಡ್ ಇರೋದ್ರಿಂದ ನಮಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಗೊಬ್ಬರ ಮೂಟೆನ ಇಳಿಸ್ಕೊಂಡಿದೀವಿ. ಆಮೇಲೆ ನಮಗೆ ಸಾಲಲ್ಲಿ ನೋಡ್ಬಿಟ್ಟು ಹಾಕೋಕ್ಕೂ ಕೂಡ ಚೆನ್ನಾಗುತ್ತೆ. ಈ ತರ ನಾವು ಸ್ವಲ್ಪ ಮಧ್ಯ ಒಂದೊಂದು ಪಟ್ಟೆಗೆ ರೋಡ್ ನ ಮಾಡ್ಕೊಂಡಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ನೀವು ಕೂಡ ನಿಮಗೆ ಏನಾದ್ರು ರೋಡ್ ಇದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ರೋಡ್ ಇಲ್ದವ್ರಿಗೂ ಕೂಡ ಎಷ್ಟು ರಿಸ್ಕ್ ಅನ್ನೋದು ಕೂಡ ಅವ್ರಿಗೂ ಕೂಡ ಅನುಭವ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಏನಾದ್ರು ರೋಡ್ ಇಲ್ಲ ಅಂದ್ರೆ ಸ್ವಲ್ಪ ಒಂದು ಕಾಲ್ದಾರಿನಾರು ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ತಗೊಂಡು ಹೋಗಕ್ಕಾಗ್ಲಿ ತಗೊಬರಕ್ಕಾಗ್ಲಿ ಏನೇ ಒಂದಕ್ಕಾಗ್ಲಿ ಕೆಲಸ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಹಾಗಾಗಿ ಗೊಬ್ಬರದ ಮೊಟ್ಟೆ ಬಿಚ್ಚಬೇಕಾರಲ್ಲಂತೂ ಯಾವಾಗ್ಲೂ ಕೂಡ ಇದೊಂದು ತೊಂದರೆ ಇದ್ದೇ ಇರುತ್ತೆ. ಏನಪ್ಪಾ ಅಂತಂದ್ರೆ ಅಂದ್ರೆ, ನಾವೀಗ ಯಾವ ಕಡೆಯಿಂದ ತುದಿ ಎಲ್ಲಿರುತ್ತೆ ಅಲ್ಲಿಂದ ಬಿಚ್ಚಲಿಲ್ಲ ಅಂದ್ರೆ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಈ ಕಡೆ ಚೀಲನೆ ಕೊಯ್ಬೇಕು, ಇಲ್ಲ ಏನಾದ್ರೂ ಗೋಳಾಡಿ ಹೆಂಗಾರು ಮಾಡಿ ಬಿಚ್ಚಲೇಬೇಕು. ಹಾಗಾಗುತ್ತೆ. ಎಲ್ಲರೂ ಕೂಡ ಇದನ್ನ ಫೇಸ್ ಮಾಡೇ ಇರ್ತೀರ ಈ ತರ ಪ್ರಾಬ್ಲಮ್ ನ. ಹಾಗಾಗಿ ಗೊಬ್ಬರದ ಮೂಟೆ ಬಿಚ್ಚಬೇಕಾದ್ರೆ ನೀವು ಯಾವ ಕಡೆ ತುದಿ ಇರುತ್ತೆ, ಯಾವ ಕಡೆ ಎಂಡಿಂಗ್ ಇರುತ್ತೆ ಎಲ್ಲ ನೋಡ್ಬಿಟ್ಟು ಬಿಚ್ಕೊಳ್ಳಿ. ಅವಾಗ ಈಸಿ ಆಗುತ್ತೆ, ಈಸಿಯಾಗಿ ಬರುತ್ತೆ ದಾರ. ಹಾಗಾಗಿ ಗೈಸ್, ಇವಾಗ ನೀವು ಆಗ್ಲೇ ನೋಡ್ತಾ ಇದ್ರಿ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಯಾವ ತರ ಡಿಫರೆನ್ಸ್ ಇದೆ ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ಮೂಟೆ ಒಳಗೆ ಕಾಣ್ತಾ ಇದೆಯಲ್ಲ, ಇದು ಬಂದು RCF. ಇದು ನೋಡಿ ಬ್ರೌನ್ ಕಲರ್ ಇದೆ, ಕಾಳು ಕೂಡ ಅಷ್ಟು ಚೆನ್ನಾಗಿದೆ, ಮತ್ತೆ ಇದು ಒಳ್ಳೆ ಕ್ವಾಲಿಟಿ ಗೊಬ್ಬರ ಅಂತಾನು ಹೇಳ್ಬೋದು. ಕಂಟೆಂಟ್ ಕೂಡ ಎಲ್ಲ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ಎಲ್ಲ ಸೇಮೇ ಇದೆ. ಚೀಲದ ಮೇಲೆ ಕೂಡ ಬರ್ದಿರತ್ತಲ್ಲ, ಹಾಗಾಗಿ ತಿಳ್ಕೊಬಹುದು ನೀವು. ಮತ್ತೆ ಇದು ಹಾಕೋಕ್ಕೂ ಕೂಡ ತುಂಬಾ ಈಸಿ, ಕೈಗೂ ಅಂಟೋದಿಲ್ಲ. ಹಾಗಾಗಿ ಇದು ಒಳ್ಳೆ ಗೊಬ್ಬರ ಅಂತಾನೆ ಹೇಳ್ಬೋದು. ಮತ್ತೆ ಈಗ ನಾವು ಇದು RCF ಮತ್ತೆ ಗ್ರೋಮರ್ ಎರಡು ಕೂಡ ಮಿಕ್ಸ್ ಅಲ್ಲಿ ಬಂದಿದೆ. ಈಗ RCF ನೀವು ನೋಡಿದ್ರಿ, ಗ್ರೋಮರ್ ಕೂಡ ತೋರಿಸ್ತೀನಿ ಬನ್ನಿ. ತೋಟದೊಳಗೆ ಹಾಕಿದೀವಿ ನಾವು, ಯಾಕಂದ್ರೆ ಹಾಕ್ಬೇಕಾದ್ರೆ ವಿಡಿಯೋನ ಮಾಡಕ್ಕಾಗ್ಲಿಲ್ಲ. ವಿಡಿಯೋ ಮಾಡಕ್ಕೆ ಹಾಕಾಗ್ಲಿಲ್ಲ ಅಂದ್ರೆ ಎಲ್ಲ ಬೇಗ ಜನ ಎಲ್ಲ ಕರ್ಕೊಂಡಿರ್ತೀವಲ್ಲ, ಅವರು ಬೇಗ ಹಾಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಬೇಗ ಸಪ್ಲೈನೆಲ್ಲ ಕೊಡ್ತಾ ಇರಬೇಕು. ಹಂಗಾಗಿ ಅವತ್ತು ಕೂಡ ಗೊಬ್ಬರ ಹಾಕ್ಬೇಕಾರೆ ಜನ ಕರ್ಕೊಂಡಾಗ್ಲಿ, ನೀವೇ ಕೂಡ ಹಾಕ್ತಾ ಇದ್ರೆ ನೋಡ್ಬಿಟ್ಟು ಹಾಕಿ. ಒಂದ್ ಗಿಡಕ್ಕೆ ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಹಾಕಿ. ಸುಮ್ನೆ ಜಾಸ್ತಿ ಎಲ್ಲ ಕೂಡ ಹಾಕ್ಬಿಟ್ಟು ವೇಸ್ಟ್ ನ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ನೀವು ಎಷ್ಟೇ ಹಾಕಿದ್ರು ಗಿಡ ಒಂದ್ 70-80% ಮಾತ್ರ ತಗೊಳೋದು ಗೊಬ್ಬರನ. ಇನ್ನು ಉಳಿದ 30-40% ಏನಿದ್ರು ನೆಲಕ್ಕೆ ಹೋಗುತ್ತೆ. ಹಾಗಾಗಿ ಮತ್ತೆ ನೀವು ಒಂದೇ ಬಡ್ಡಿಗೆ ಮಾತ್ರ ಸುರಿಯಕ್ಕೆ ಹೋಗ್ಲೇಬೇಡಿ ಯಾವತ್ತೂ ಕೂಡ. ಎಲ್ಲನೂ ಕೂಡ ಚಲ್ದಂಗಿ ಹಾಕಿ, ಅವಾಗ ಅದು ಎಲ್ಲಾ ಕಡೆ ಬೇರ್ಗಳಿಗೂ ಕೂಡ ಸಪ್ಲೈ ಮಾಡಕ್ಕೆ ಅದ್ರ ಪವರ್ನ ಎಳ್ಕೊಂಡು ಅದ್ರಲ್ಲಿರೋಂಥ ಸ್ವಾರಂಶನ ಎಲ್ಲ ಕೂಡ ಸಪ್ಲೈ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಚಲ್ದಂಗೆ ಹಾಕ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ತೋಟದ ಗಿಡಗಳಲ್ಲಿ ಯಾವ ತರ ಹಾಕಿದ್ದಾರೆ ಏನು ಅನ್ನೋದು ಕೂಡ. ಇದ್ ನೋಡಿ, ಗ್ರೋಮರ್ ಹಾಕಿರೋದ್ರಿಂದ ಇಲ್ಲಿ ವೈಟ್ ಕಾಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದು ಬೇಗ ಕರಗುತ್ತೆ, ಮತ್ತೆ ಅಂಟು ಜಾಸ್ತಿ. ಇದು ಸ್ವಲ್ಪ ಮಳೆ ಉದುರುತ್ತಿರೋಗ ಹಾಕ್ತಾ ಇದ್ರೆ ಕೈಗೆಲ್ಲ ಹಾಗೆ ಅಂಟ್ಕೊಳುತ್ತೆ. ಮತ್ತೆ RCF ಎಲ್ಲ ಈ ತರ ಅಂಟ್ಕೊಳೋದಿಲ್ಲ, ಯಾಕಂದ್ರೆ ಅದು ಕಾಳು ಕೂಡ ಒಳ್ಳೆ ಕ್ವಾಲಿಟಿ ಇರುತ್ತೆ. ಹಾಗಾಗಿ ಇದು ಕೂಡ ಬೇಗ ಕರಗ್ಲಿ ಅಂತ ಮಾಡಿರ್ಬೋದು ಅನ್ಕೋತೀನಿ. ಮತ್ತೆ ಇದ್ರ ಬಗ್ಗೆ ನೀವೇನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ರೆ ನಮಗೂ ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಯಾಕಂದ್ರೆ ವಿಡಿಯೋ ನೋಡ್ತಿರೋ ಕೂಡ ಯೂಸ್ ಆಗುತ್ತೆ. ನಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಟೈಮ್ ನಾವು ಯಾವ ಗೊಬ್ಬರನ ಹಾಕಬೇಕಾದ್ರೆ ಯಾವ್ದು ಬೆಸ್ಟ್ ಅನ್ನೋದು ಕೂಡ ನಮಗೂ ಕೂಡ ಇನ್ನೂ ಅನುಭವ ಆಗುತ್ತೆ. ಹಾಗಾಗಿ ನಮಗೆ ಈ ಸತಿ ರಿಸಲ್ಟ್ ಸಿಕ್ಕಿರೋ ಪ್ರಕಾರ ಫಸ್ಟ್ ನಾವು 16 ಎಲ್ಲ ಹಾಕಿದ್ವಿ, ಅದು ಒಳ್ಳೆ ನಮಗೆ ರಿಸಲ್ಟ್ ಕೊಡ್ತು. ಮತ್ತೆ ಇವಾಗ 15 ಹಾಕ್ತಾ ಇದೀವಿ. ಇದರಲ್ಲೂ ಕೂಡ ನಮಗೆ ಒಳ್ಳೆ ಕ್ವಾಲಿಟಿ ಆಗಿ ಮತ್ತೆ ಕ್ವಾಂಟಿಟಿ ಆಗ್ಲಿ ಈಗ RCF ಇಂದನೇ ನಾವು ಸ್ವಲ್ಪ ಇದನ್ನ ನೋಡಿದ್ವಿ. ಹಾಗಾಗಿ
ಇವಾಗೆಲ್ಲ ನಿಮಗೆ ಗೊತ್ತಿರೋದು ಯಾಕೆ ಗೊಬ್ಬರ ಹಾಕ್ತಾ ಇದೀವಿ ಅನ್ನೋದು ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿದೆ. ಈಗ ಫಸ್ಟ್ ರೌಂಡ್ ಎಲ್ಲ ಹಾಕಿದ್ವಿ ಗಿಡ ಗ್ರೋತಿಗಾಗ್ಲಿ ಮತ್ತೆ ಕಾಳು ಎಲ್ಲ ಉದುರದಿಲ್ದಂಗಾಗ್ಲಿ ಈಚು ಮತ್ತೆ ಗಿಡ ಚೆನ್ನಾಗಾಗ್ಲಿ ಮತ್ತೆ ಒಳ್ಳೆ ಚಿಗುರು ಕೂಡ ಬರಲಿ ಅಂತ ಮತ್ತೆ ಸ್ವಲ್ಪ ಕಾಫಿ ಎಲ್ಲ ಚೆನ್ನಾಗಿ ಸ್ವಲ್ಪ ಇಳುವರಿನೂ ಬರಲಿ ಅಂತ ಹೇಳ್ಬಿಟ್ಟು ನಾವು ವರ್ಷಕ್ಕೊಂದು 2 ರಿಂದ 3 ರೌಂಡ್ ಗೊಬ್ಬರ ಹಾಕ್ತಾನೆ ಇರ್ತೀವಿ. 3 ರೌಂಡಿಗಂತೂ ಮಿಸ್ ಇಲ್ವೇ ಇಲ್ಲ. ನೀವೆಲ್ಲ ಎಷ್ಟೆಷ್ಟು ರೌಂಡ್ ಹಾಕ್ತೀರಾ ಅನ್ನೋದು ಕೂಡ ಕಾಮೆಂಟ್ ಮಾಡಿ. ನಾವು ಬಂದು ಇವಾಗ 2ನೇ ರೌಂಡ್ ಹಾಕ್ತಾ ಇದೀವಿ. ಇವಾಗ ಬಂದು ನಾವು ನಮ್ಮ ತೋಟದಲ್ಲಿ ಕಾಫಿ ಎಲ್ಲೇನು ಅಷ್ಟೇ ಉದ್ರಿಲ್ಲ, ಮತ್ತೆ ಏನಾದರೂ ಅಪ್ಪಿತಪ್ಪಿ ಮಳೆ ಏನಾದ್ರು ಒಂದೇ ಸತಿ ಹಿಡ್ಕೊಂಡ್ರೆ ಅವಾಗ ಉದುರಬಹುದು ಅನ್ನೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಔಷಧಿ ಎಲ್ಲ ಕರೆಕ್ಟಾಗಿ ಹೊಡೆದ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ಅವಾಗ ಯಾವುದು ಕೂಡ ಉದುರೋದಿಲ್ಲ. ಹಂಗಾಗಿ ಈಗ ನಿಮ್ಮ ತೋಟದಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಹಳ ಬಂದಿದ್ರೆ ಹಳ ಎಲ್ಲ ಹೊಡೆಸ್ಬಿಟ್ಟು ಗೊಬ್ಬರನ ಹಾಕಿ. ಯಾರು ಕೂಡ ಹಳ ಹೊಡೆದಲ್ಲ ಗೊಬ್ಬರ ಹಾಕೋಕೆ ಹೋಗ್ಬಿಡಿ, ಯಾಕಂದ್ರೆ ಹಾಕಿದ ಗೊಬ್ಬರ ಗಿಡದಕ್ಕಿಂತ ಹಳನೇ ಜಾಸ್ತಿ ತಗೊಳ್ಳೋ ಚಾನ್ಸಸ್ ಇದೆ. ಹಂಗಾಗಿ ಗೈಸ್ ವಿಡಿಯೋನ ಸರಿ ಮಾಡೋಕ್ಕೆ ಆಗಲಿಲ್ಲ, ಯಾಕಂದ್ರೆ ಗೊಬ್ಬರ ಹಾಕ್ಬೇಕಾದ್ರೆ ಗೊತ್ತಲ್ಲ ಟೈಮು ಎಷ್ಟೇ ಇದ್ರೂ ಕೂಡ ಸಾಲೋದಿಲ್ಲ, ಮತ್ತೆ ಅರ್ಜೆಂಟ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಸಪ್ಲೈ ಕೊಡಬೇಕಲ್ಲ. ಹಾಗಾಗಿ ಏನಾದ್ರು ಇದರಲ್ಲಿ ನಿಮಗೆ ಮಿಸ್ಸಿಂಗ್ ಪಾರ್ಟ್ ಇದ್ರೆ ಅದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು ಕೂಡ ಎಲ್ಲ ಕಡೆ ನಮ್ಮ ತೋಟಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕೊಂಡು ಬಂದಾಯ್ತು. ಇವಾಗ ನೋಡಿ ನಮ್ಮ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಮಳೆ ಬರ್ತಾ ಇದೆ, ಸಣ್ಣ ಕುದುರ್ತಾ ಇದೆ. ಈ ತರ ಉದುರ್ತಾ ಇರಬೇಕು ಗೊಬ್ಬರ ಹಾಕಿದ್ಮೇಲೆ. ತೀರಾ ಜೋರಾಗೂ ಬರಬಾರ್ದು, ಈ ಕಡೆ ತೀರಾ ಕಮ್ಮಿನೂ ಆಗಬಾರ್ದು, ಮೀಡಿಯಮ್ ಆಗಿ ಬರ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಒಳ್ಳೇದು. ಹಾಗಾಗಿ ಇವಾಗ ನಾವು ಮರಗಸಿ ಎಲ್ಲ ಮಾಡಿಸಿರೋದ್ರಿಂದ ನಮಗೆ ಕೂಡ ಈ ತರ ಮಳೆ ಬರ್ತಾ ಇದ್ರೆ ಗೊಬ್ಬರ ಹಾಕಿದ್ಮೇಲೆ ತುಂಬಾ ಒಳ್ಳೇದು. ಮತ್ತೆ ನಿಮ್ ಕಡೆ ಎಲ್ಲ ಯಾವ ತರ ವೆದರ್ ಇದೆ ಅನ್ನೋದನ್ನ ಕೂಡ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಸೂಟೇಬಲ್ ಏನಿರುತ್ತೆ ಆ ಕೆಲಸನ ಕೂಡ ಮಾಡಿ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋ ನೋಡ್ಬಿಟ್ಟು ಯಾರು ಕೂಡ ಗೊಬ್ಬರನ ನಿಮ್ಮ ತೋಟಕ್ಕೆ ಹಾಕಕ್ ಹೋಗ್ಬಿಡಿ. ನಿಮ್ಮ ತೋಟದ ವೆದರ್ ಕಂಡೀಷನ್ ಮತ್ತೆ ನಿಮ್ಮ ತೋಟದ ಪ್ರಾಪರ್ ಕಂಡೀಷನ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಯಾವ ಗೊಬ್ಬರ ಒಳ್ಳೇದು ಅನ್ನೋದನ್ನ ಕೂಡ ನೋಡ್ಬಿಟ್ಟು ಸಜೆಷನ್ ತಗೋಬಿಟ್ಟು ಮಾಡಿ ಕೆಲಸನ ಯಾವತ್ತೂ ಕೂಡ. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸುತ್ತೆ. ಹಾಗಾಗಿ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನೋಡಿ ಈಗ ಏನಪ್ಪಾ ಅಂದ್ರೆ ಮಳೆ ಬರ್ತಿರೋದ್ರಿಂದ ಒಬ್ರು ನಾಯಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ನಾಯಿ ತಪ್ಸಕ್ ಹೋಗ್ಬಿಟ್ಟು ಸೀದಾ ಕಾರ್ ಬಂದು ತೋಟದೊಳಗೆ ಹೋಗ್ಬಿಟ್ಟಿದೆ. ಈಗ ನೋಡ್ತಾ ಇರ್ಬೋದು ಇದು ಬಂದು ಮೂಗ್ಲಿ ಹತ್ರ ಆಗಿರೋದು. ಈಗ ನೋಡ್ಬೋದು ನೀವು, ಇದು ಬಂದು ಆಗಿ ಒಂದು 2 days ಬ್ಯಾಕ್ ಆಗಿದ್ದು. ಈಗ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇರೋದು ಏನಾದ್ರು ಮರ ಗಿರ ಇದ್ದಿದ್ರೆ ಅವರು ಸ್ಪಾಟ್ ಆಗ್ಬಿಡೋರು. ಮರ ಇಲ್ದಲ್ಲೇ ಬೇಲಿ ಇರೋದ್ರಿಂದ ಗಾಡಿ ಪೂರ್ತಿ ತೋಟದೊಳಗೆ ಹೋಗ್ಬಿಟ್ಟೆ. ಯಾವ್ದು ಕೂಡ ಯಾರಿಗೂ ಕೂಡ ಏನು ಕೂಡ ತೊಂದರೆ ಆಗಿಲ್ಲ. ಆದಷ್ಟು ಪ್ರತಿಯೊಬ್ರು ಕೂಡ ಗಾಡಿ ಆಗ್ಲಿ ಬೈಕ್ ಆಗ್ಲಿ ಏನೇ ಆಗ್ಲಿ ಒಂದು ನೋಡ್ಬಿಟ್ಟು ಒಂದು ಲಿಮಿಟ್ ಅಲ್ಲಿ ಓಡಿಸಿ, ಆದಷ್ಟು ಹೆಲ್ಮೆಟ್ ನ ವೇರ್ ಮಾಡಿ, ಸೀಟ್ ಬೆಲ್ಟ್ ನ ವೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ಇದೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಪ್ರತಿಯೊಬ್ರು ಕೂಡ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋ ನೋಡಿದ್ಮೇಲೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ವಿಡಿಯೋ ಯೂಸ್ಫುಲ್ ಅನಿಸ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.